ಇವತ್ತು ಬ್ಯಾಂಗ್ಳೂರಿಗೆ ಬಂದಿದ್ದೆ. ಬ್ಯಾಂಗ್ಳೂರು ಚಿಕ್ಕಪೇಟೆಯಲ್ಲಿ ಪ್ರಮೋಷನ್ ಇದೆ ಅಂತ ಅಂದ್ಬಿಟ್ಟು ಮನೆಯಿಂದ ಏನು ಬ್ಲಾಗ್ ಶುರು ಮಾಡಿಲ್ಲ. ಡೈಲಿ ಮನೆಯಿಂದನೇ ಶುರು ಮಾಡಿ ನಿಮಗೂ ಬೇಜಾರಾಗುತ್ತೆ ಅಲ್ವಾ. ಹಾಗಾಗಿ ಚಿಕ್ಕಪೇಟೆಗೆ ಬಂದ್ಬಿಟ್ಟೇನೆ ಪ್ರಮೋಷನ್ ಹೆಂಗೂ ಮಾಡ್ತೀನಿ, ಫಸ್ಟು ಬ್ಲಾಗ್ ಮಾಡ್ಕೊಂಡು ಬಿಡೋಣ ಅಂದ್ಬಿಟ್ಟು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಎರಡೆರಡು ಪ್ರಮೋಷನ್ ಇದೆ ನನಗೆ. ಒಂದು ಚಿಕ್ಕಪೇಟೆ, ಇನ್ನೊಂದು ಬನಶಂಕರಿ ಹತ್ರ ಬೇರೆ ಹೋಗಬೇಕು. ಎರಡೆರಡು ಲೊಕೇಶನ್ ಚೇಂಜ್ ಮಾಡಬೇಕು. ಸೊ ಫಸ್ಟ್ ಲೊಕೇಶನಲ್ಲಿ ಏನು ಪ್ರಮೋಷನ್ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ. ಬನ್ನಿ, ನಿಮಗೂ ಕೂಡ ಯೂಸ್ ಆಗುತ್ತೆ. ಖುಷ್ ನಡಿ. ಸೊ ನಾನಿವತ್ತು ಬಂದಿರೋದು ಮನ್ವಾರ್ಗೆ. ಇದು ಬಂದುಬಿಟ್ಟು ಕುಬೇರನ್ ಸಿಲ್ಕ್ ಆಪೋಸಿಟ್ ಹನುಮಂತ್ ಬಿಲ್ಡಿಂಗ್ ಇದೆ. ಅಲ್ಲಿ ಸೆಕೆಂಡ್ ಫ್ಲೋರ್ಗೆ ಹೋದ್ರಿ ಅಂತಂದರೆ ಮನ್ವಾರ್ ಶಾಪ್ ಸಿಗುತ್ತೆ ನಿಮಗೆ. ಕಲೆಕ್ಷನ್ಸ್ ಅಂತೂ ಅಲ್ಟಿಮೇಟ್. ಒನ್ ಟೈಮ್ ನೋಡಿ, ನಾನು ಇವಾಗ ಏನು ತೋರಿಸ್ತೀನಲ್ವಾ, ಎಷ್ಟು ಒಳ್ಳೊಳ್ಳೆ ವೆಡ್ಡಿಂಗ್ ಔಟ್ಫಿಟ್ಸ್ ಇದೆ ಅಂತಂದರೆ ಮೆನ್ಸ್ಗೆ ಸಖತ್ತಾಗಿರೋ ಕಲೆಕ್ಷನ್ಸ್ಗಳಿದ್ದಾವೆ. ಆ್ಯಂಡ್ ಇದು ಬಂದು ಎಷ್ಟು ಕಮ್ಮಿ ಬೆಲೆಗೆ ಸಿಗ್ತಾ ಇದೆ ಅಂತ ನೀವು ವಿಚಾರಿಸಿದ್ರೇ ನಿಮಗೆ ಗೊತ್ತಾಗಿರುತ್ತೆ. ಆ್ಯಂಡ್ ಬನ್ನಿ ಇವಾಗ ಬೇಗ ತೋರಿಸ್ಬಿಡ್ತೀನಿ. ಸೊ ನಾನು ಬಂದಿರೋ ಶಾಪ್ ದಿಸ್ ಇವತ್ತು ಪ್ರಮೋಷನ್ ಇರೋ ಶಾಪ್ ಇದು. ಸೊ ಅರೇಂಜ್ ಮಾಡ್ತಾ ಇದ್ದಾರೆ. ಇನ್ನೊಂದು 5 ಮಿನಿಟ್ಸ್ ಎಲ್ಲ ಅರೇಂಜ್ ಆಗಿಬಿಡುತ್ತೆ. ಆ್ಯಂಡ್ ಏನೆಲ್ಲ ಆಫರ್ಸ್ ಇದೆ, ಎಷ್ಟೆಲ್ಲ ಕಲೆಕ್ಷನ್ಸ್ ಇದೆ ಅಂತಲೂ ತೋರಿಸ್ತೀನಿ. ನೋಡಿ ಎಷ್ಟು ಕ್ಯೂಟ್ ಆಗಿರೋ ವೆಡ್ಡಿಂಗ್ ಎಲ್ಲ ಮತ್ತು ಫಂಕ್ಷನ್ಸ್ಗೆಲ್ಲ ನೀವು ಜಾಸ್ತಿ ಗ್ರ್ಯಾಂಡ್ ಆಗಿರೋ ಸೂಟ್ಸು ಆ ಥರ ಎಲ್ಲ ನೋಡ್ತೀನಿ ಅಂದರೆ ನೋಡ್ಬೋದು. ಈ ಶಾಪಲ್ಲಿ ವೆಡ್ಡಿಂಗ್ ಔಟ್ಫಿಟ್ ಇವಾಗಂತೂ ಎಷ್ಟೆಲ್ಲ ಟ್ರೆಂಡಿಂಗಲ್ಲಿದೆ ಅಲ್ವಾ. ಆ ಥರ ಸೂಟ್ಸ್ ಆಗಿರ್ಬೋದು, ಶರಾರ ಸೂಟ್ಸ್ ಆಗಿರ್ಬೋದು, ಎಲ್ಲ ಕೂಡ ಒಳ್ಳೆ ಕಲೆಕ್ಷನ್ಸ್ ಬೇರೆ ಪ್ಯಾಟ್ರನಲ್ಲೆಲ್ಲ ಇದೆ. ಮೆನ್ ಕುರ್ತೀಸ್ ಕೂಡ ಅವೈಲಬಲ್ ಇದೆ. ಸೂಟ್ಸಲ್ಲೂ ಕೂಡ ಸಿಕ್ಕಾಪಟ್ಟೆ ಗ್ರ್ಯಾಂಡು, ಸಿಂಪಲ್ಲು, ಆವ್ರೇಜು, ಮೀಡಿಯಮ್ ಎಲ್ಲ ಪ್ರೈಸಲ್ಲೂ ಉಂಟು. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ. ನಾನಂತೂ ಸಖತ್ತಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಪ್ಪ. ನಿಮಗೆ ಕಂಪ್ಲೀಟ್ ಡೀಟೇಲ್ ಬೇಕು ಅಂತ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ವೆರಿ ಸೂನ್ ನೋಡ್ತಾ ಇರಿ, ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ವೆಡ್ಡಿಂಗ್ ಸೂಟ್ಸ್ ಆಗಿರ್ಬೋದು, ಗ್ರ್ಯಾಂಡ್ ರಿಸೆಪ್ಷನ್ ಶರಾರ ಸೂಟ್ಸ್ ಎಲ್ಲವೂ ಕೂಡ ತುಂಬಾ ಗ್ರ್ಯಾಂಡಾಗಿ ಆ್ಯಂಡ್ ತುಂಬ ಒಳ್ಳೆ ಪ್ರೈಸ್ಗೆ ಇಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ನೀವು ಬೇರೆ ಕಡೆ ವಿಚಾರಿಸಿ, ಇಲ್ಲೂ ವಿಚಾರಿಸಿ, ಸೂಪರ್ ಪ್ರೈಸ್. ಸೊ ಸಖತ್ತಾಗಿರೋ ಕಲೆಕ್ಷನ್ಸ್ ಇದ್ದಾವೆ ಇಲ್ಲಿ. ನಾನು ಮೆನ್ಷನ್ ಮಾಡಿರ್ತೀನಿ, ಏನಿಲ್ಲ ಕುಬೇರನ್ ಸಿಲ್ಕ್ಸ್ ಏನಿದೆ ಚಿಕ್ಕಪೇಟೆ, ಅದರ ಆಪೋಸಿಟ್ ಬಿಲ್ಡಿಂಗು ಸೆಕೆಂಡ್ ಫ್ಲೋರಿಗೆ ಬಂದ್ರಿ ಅಂತಂದರೆ ಸೂಪರ್ ಆಗಿರೋ ಕಲೆಕ್ಷನ್ಸ್ಗಳಿದ್ದಾವೆ. ಒನ್ ಟೈಮ್ ವಿಸಿಟ್ ಮಾಡಿ. ವೆಡ್ಡಿಂಗ್ ಫಂಕ್ಷನ್ಸ್ ಎಲ್ಲದಕ್ಕೂ ಈ ಥರ ಲೈಕ್ ಮಾಡೋರ್ಗಂತೂ ಅಲ್ಟಿಮೇಟ್ ಆಗಿದೆ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ಸೊ ನಾನಿಲ್ಲಿ ಶೂಟ್ನ ಮುಗಿಸಿ ಇನ್ನೊಂದು ಪ್ಲೇಸಿಗೆ ಶೂಟಿಗೆ ಹೋಗ್ಬೇಕಾಗಿರೋ ರೀಸನಿಂದ ಬೇಗನೆ ಮುಗಿಸ್ಕೊಟ್ರು ಅವರು. ಪಾಪ ನಾನು ಬರೋ ಅಷ್ಟರಲ್ಲಿ ಎಲ್ಲ ಅರೇಂಜ್ ಕೂಡ ಮಾಡಿದರು. ಲಾಸ್ಟ್ ಟೈಮ್ ಒಂದು ಶಾಪ್ಗೆ ಹೋಗಿದ್ದಾಗ ನಾನು ಹೋದ್ಮೇಲೆ 1.5 hour ಅಲ್ಲೇ ಟೈಮ್ ವೇಸ್ಟ್ ಆಯ್ತು ನನಗೆ. ಬಟ್ ಇಲ್ಲಿ ನಾನು ಹೇಳಿದ್ದೆ ಮೊದಲೇ ಎಲ್ಲ ಅರೇಂಜ್ ಮಾಡಿರಬೇಕು ಅಂತ. ಹಾಗಾಗಿ ಅವ್ರು ನೀಟಾಗಿ ಎಲ್ಲ ಅರೇಂಜ್ ಮಾಡಿಬಿಟ್ಟೆ. ಮ್ಯಾಮ್ ಬಂದ್ರಾ ಅಂತ ನನಗೆ ಕಾಲ್ ಮಾಡ್ತಾಯಿದ್ರು. ಸೊ ಇಲ್ಲಿ ಅವರು ಒಂದು ವೆರೈಟಿಗಳನ್ನ ಕೂಡ ತೋರಿಸ್ತಾ ಇದ್ರು ನನಗೆ. ಈ ಥರ ಇದೆ ತೋರಿಸಿ ಮ್ಯಾಮ್, ನಿಮಗೆ ಯಾವುದಾಗುತ್ತೆ ಅದನ್ನು ತೋರಿಸಿ ಅಂದ್ಕೊಂಡು ನನಗೆ ಹೇಳ್ತಾಯಿದ್ರು. ಸೊ ನಾನಿಲ್ಲಿ ನೋಡ್ತಾ ಇದ್ದೀನಿ ಸೂಟ್ಸ್ದೆಲ್ಲ ಆದಮೇಲೆ ಇಲ್ಲಿ ಕುರ್ತಾ ಪ್ಯಾಂಟ್ ಏನಿದೆ ಅಲ್ವಾ ಮೆನ್ಸ್ಗೆ, ಅದನ್ನು ಕೂಡ ಹೊಸ ಪ್ಯಾಟ್ರನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ನೋಡಿ ಅಂತ ಹೇಳಿದ್ರು. ಸೊ ಅದನ್ನು ಕೂಡ ನಾನು ಅರೇಂಜ್ ಮಾಡ್ತಾ ಇದ್ದೆ. ವಿಡಿಯೋದಲ್ಲಿ ನೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡಬೇಕು ಇನ್ಸ್ಟಾದಲ್ಲೆಲ್ಲ ಅಲ್ವಾ, ಹಾಗಾಗಿ ನೀಟಾಗಿ ಅರೇಂಜ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಒಂದಕ್ಕಿಂತ ಒಂದು ಸೂಪರ್ ಡೂಪರ್ ಆಗೇ ಇದೆ. ಕಲರ್ಸ್ ಆಗಿರ್ಬೋದು, ವೆರೈಟಿ ಆಗಿರ್ಬೋದು, ಡಿಸೈನ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಸೊ ನೀವು ಫಂಕ್ಷನ್ಸ್ಗಳಿಗೆ ತೊಗೋಬೇಕು ಈ ಥರ ಔಟ್ಫಿಟ್ ಅಂತ ಅಂದರೆ, ಆರ್ ವೆಡ್ಡಿಂಗ್ ಏನೇ ಫಂಕ್ಷನ್ಸ್ ಇರಲಿ ಗುರು, ನೀವು ಈ ಥರ ತೊಗೋಬೇಕು ಅಂತ ಅಂದರೆ ಮಸ್ಟ್ ವಿಸಿಟ್ ದಿಸ್ ಪ್ಲೇಸ್ ಅಂತ ಹೇಳ್ತೀನಿ. ಏನಿಲ್ಲ, ಚಿಕ್ಕಪೇಟೆಗೆ ಹೋಗಿ ಮೆಟ್ರೋ ಇಳಿದ್ಬಿಟ್ಟು ಡೈರೆಕ್ಟ್ ಚಿಕ್ಕಪೇಟೆಗೆ ಹೋದ್ರಿ ಅಂತಂದರೆ ಕುಬೇರನ್ ಸಿಲ್ಕ್ ಆಪೋಸಿಟೇ ಹನುಮಂತು ಬಿಲ್ಡಿಂಗ್, ಅಲ್ಲಿ ಸೆಕೆಂಡ್ ಫ್ಲೋರ್ಗೆ ಹೋದ್ರಿ ಅಂತಂದರೆ ಮನ್ವಾರ್ ಶಾಪ್ ಸಿಗುತ್ತೆ. ಸೊ ನೋಡ್ತಿದ್ದೀರಾ ಅಲ್ವಾ, ಆ್ಯಂಡ್ ಎಷ್ಟೆಲ್ಲ ಕಲೆಕ್ಷನ್ಸ್ಗಳಿದ್ದಾವೆ ಅಂತ ಅಂದ್ಬಿಟ್ಟು ನಂಗೆ ಖುಷಿ ಆಯಿತು. ಯಾಕಂತಂದರೆ ಈ ಥರ ಎಲ್ಲ ವೇರ್ ಮಾಡಲ್ಲ ನಮ್ಮ ಮನೇಲಿ, ಬಟ್ ತುಂಬಾ ಚೆನ್ನಾಗಿದೆ. ಕಲೆಕ್ಷನ್ಸ್ ಬಗ್ಗೆ ಮಾತಾಡೋಂಗೆಲ್ಲ. ಆ್ಯಂಡ್ ಪ್ರೈಸ್ನ ಕೇಳಿ ನಾನು ಕೂಡ ಶಾಕ್ ಆದೆ. ಒಂದಕ್ಕಿಂತ ಒಂದು ಸೂಪರ್. ಯಾರಾದರೂ ಸರ್ಚ್ ಮಾಡ್ತಾರೆ ಅವ್ರಿಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ನಾನು ಡೀಟೇಲ್ಡಾಗಿ ವಿಡಿಯೋನ ಮಾಡಿದ್ದೀನಿ. ಹಾಗೆ ಇವ್ರ ಹತ್ರ ನೀವೇನಾದರೂ ಸ್ಟಿಚ್ ಮಾಡಿಸ್ತೀವಿ ಕುರ್ತಾ ಪ್ಯಾಂಟ್ ಎಲ್ಲನೂ ಅಂತಂದರೆ ಅದಕ್ಕೆ ಕೂಡ ಪೀಸ್ ಸಿಗುತ್ತೆ. ಪೀಸ್ ಜೊತೆಗೆ ಅವರೇ ಸ್ಟಿಚ್ ಮಾಡಿ ಕಸ್ಟಮೈಸ್ಡ್ ಮಾಡಿ ಕೂಡ ಕೊಡ್ತಾರೆ. ಅದರಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಬಿಕಾಸ್ ಸೈಜ್ ಆಗುತ್ತಾ ಇಲ್ವಾ ಈ ಥರ ಎಲ್ಲ ಡೌಟ್ ಇರೋರಿಗೆ ಅವರೇ ಸ್ಟಿಚ್ ಮಾಡಿ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು. ಸೊ ದಿಸ್ ಈಸ್ ದಿ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದಲ್ವಾ. ಸೈಜೆಲ್ಲ ವೇರಿಯೇಷನ್ ಆಯಿತು ಅಂತಂದರೆ ಸ್ಟಿಚ್ ಮಾಡಿಸಿನೇ ಕೊಡ್ತಾರೆ. ಸೊ ಇವಾಗ ನಾನು
ರಿಟರ್ನ್ ಇದನ್ನೆಲ್ಲ ಮುಗಿಸಿ ಇವಾಗ ಮತ್ತೆ ಬೇರೆ ಮೆಟ್ರೋ ಸ್ಟೇಷನ್ ಹತ್ತಿ ಬೇರೆ ಲೊಕೇಶನ್ಗೆ ಹೋಗಬೇಕು. ಬನ್ನಿ ಹೋಗೋಣ. ಸೊ ಮುಗೀತು, ಇವಾಗ ಚಿಕ್ಕಪೇಟೆ ಪ್ರಮೋಷನ್ ಎಲ್ಲ ಮುಗೀತು. ಇವಾಗ ನಾನು ಬನಶಂಕರಿಗೆ ಹೋಗಬೇಕು. ಸೊ ಹೋಗ್ತಾ ಇದ್ವಿ. ಸೊ ಎಸ್, ಅಲ್ಲಿಂದ ಸೆಕೆಂಡ್ ಲೊಕೇಶನ್ಗೆ ಬಂದೆ. ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಅವರು ಒಂದು 20 ಮಿನಿಟ್ಸ್ ಓನರ್ ಬಂದುಬಿಡಲಿ ಅಂತ ಹೇಳಿದ್ರು. ಹಾಗಾಗಿ ಊಟ ಮಾಡ್ಕೊಬಿಡೋಣ, ಟೈಮ್ ಆಗಿದೆ ಆಲ್ರೆಡಿ. ಬುಜ್ಜಿನೂ ಹೊಟ್ಟೆ ಅಂತ ಇದ್ದ. ಹೊಟ್ಟೆ ಸಿಗ್ತಿದೆಯಾ? ಏನು ಊಟ ಬೇಕು? ಏನು ಬೇಕು? ಲಾಲಿಪಾಪ್, ಪುಷ್ಪ ಬೇಕು ನಮಗೆ. ಆರ್ಡರ್ ಮಾಡಿದ್ದೀವಿ. ಈಗ ಊಟ ಮಾಡಿಕೊಂಡು ಶೂಟ್ ಲೊಕೇಶನ್ಗೆ ಹೋಗಬೇಕು. ಸೊ ನಾವು ಚಿಕನ್ ಲಾಲಿಪಾಪ್ ಮತ್ತು ಕುಷ್ಕ ರೈಸ್ನ ಆರ್ಡರ್ ಮಾಡಿದ್ದೀವಿ. 2 ಬೇಜಾನು, ಹಾಫ್ ಇದೆ ಆ್ಯಕ್ಚುಲಿ ಅಲ್ವಾ? ಹೊಟ್ಟೆ ಬೇರೆ ಹಸಿತಾ ಇದೆ, ಸಖತ್ ಬ್ಯಾಟಿಂಗ್ ಮಾಡಿಬಿಡ್ಬೇಕು ಇವತ್ತು. ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ದೆ ನಾನು ಅವರ ಸಿಲ್ವರ್ಗೆ. ಇವಾಗಂತೂ ಚಿನ್ನದ ಬೆಲೆ, ಹೆಣ್ಮಕ್ಳು ಹೆಂಗೆ ಚಿನ್ನನ ಎಷ್ಟು ಇಷ್ಟಪಡ್ತೀವೋ ಅಷ್ಟು ಇಷ್ಟಪಟ್ಟಷ್ಟೇ ಚಿನ್ನದ ಬೆಲೆ ರೈಸ್ ಆಗ್ತಾ ಹೋಗ್ತಾ ಇದೆ. ಚಿನ್ನನ ಹಾಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ ಆಗಿಬಿಟ್ಟಿದೆ ಇವತ್ತಿನ ಕಾಲದಲ್ಲಿ. ಬಿಕಾಸ್ ಚಿನ್ನದ ರೇಟ್ ಆಲ್ರೆಡಿ 7,000 ಮೇಲಾಗಿದೆ. ಇನ್ನು 10,000 ಆಗುತ್ತೋ ಏನೋ 1 ಗ್ರಾಮ್ ಚಿನ್ನ. ಸೊ ಚಿನ್ನದ ಥರನೇ ಕಾಣಿಸೋ ಅಂತ ಬೆಳ್ಳಿನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ನೋಡಿ. ಅವರ ಸಿಲ್ವರಲ್ಲಿ ಸೇಮ್ ನೀವೇನು ನೋಡ್ತಾ ಇದ್ದೀರಲ್ವಾ, ಗೋಲ್ಡ್ ಅಂತಲೇ ಅಂದ್ಕೊಂಡಿರ್ತೀರ, ಬಟ್ ಇದು ಸಿಲ್ವರ್ ಜ್ಯುವೆಲ್ರಿ ಶಾಪ್ ಇದು. ಸೊ ಇಲ್ಲಿ ನಿಮಗೆ 4 to 5 years ವಾರಂಟಿ ಆ್ಯಂಡ್ ಗ್ಯಾರಂಟಿ ಎಲ್ಲನೂ ಕೊಡ್ತಾರೆ. ನೀವು ಯಾವ ಥರ ಕೇಳ್ತೀರಾ ಆ ಥರನೇ ಅವರು ಕಸ್ಟಮೈಸ್ ಮಾಡಿ ನಿಮಗೆ ಮಾಡಿ ಕೊಡ್ತಾರೆ. ಸೊ ಇವಾಗ ಟ್ರೆಂಡಿಂಗಲ್ಲಿರುವಂಥ ಈ ಥರ ಬೀಡ್ಸ್ ಎಲ್ಲ ಇರೋದು, ದೊಡ್ಡ ಪೆಂಡೆಂಟ್ಸ್ ಇರೋದು ಎಲ್ಲ ತುಂಬಾ ಟ್ರೆಂಡಿಂಗಲ್ಲಿರೋದ್ರಿಂದ ಸೊ ಅವರು ಈ ಥರದ್ದನ್ನೇ ತೋರಿಸ್ತಾ ಇದ್ದಾರೆ. ತುಂಬ ಜನ ಬಂದರು ನಾನು ಶೂಟ್ ಮುಗಿಸೋ ಅಷ್ಟರಲ್ಲಿ. ಎಲ್ಲರೂ ನಾನು ವೇರ್ ಮಾಡಿದ್ದೀನಲ್ಲ ಅದೇ ಥರ ಕೇಳ್ತಾಯಿದ್ರು, ಹಂಗಿರೋದೇ ಬೇಕು, ಇವಾಗ ಟ್ರೆಂಡಿಂಗಲ್ಲಿದೆ, ವೀಡಿಯೋಸಲ್ಲಿ ನೋಡಿದ್ದೀವಿ, ಬೇಕು ಅಂದ್ಕೊಂಡು ಅದೇ ಥರ ಕಲೆಕ್ಷನ್ಸ್ ನೋಡ್ತಾಯಿದ್ರು. ವೆರೈಟಿ ಆಫ್ ಡಿಸೈನ್ಸ್, ವೆರೈಟಿ ಆಫ್ ಕಲೆಕ್ಷನ್ಸಲ್ಲಿ ತುಂಬಾ ಅವೈಲಬಲ್ ಇತ್ತು. ಇದಂತೂ ನೋಡಿ, ಲಾಂಗ್ ಹಾರ ಬಂದು ಐ ಥಿಂಕ್ 75 to 80 ಗ್ರಾಮ್ಸ್ ಇದೆ ಅಂತ ಹೇಳ್ಬೋದು. ಓವರಾಲ್ 100 ಗ್ರಾಮ್ಸ್ಗೆ ಇದೆರಡೂ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಚಿನ್ನದ ಪ್ರೈಸ್ಗಿಂತ ಸ್ವಲ್ಪ ಕಮ್ಮಿ ಇರುತ್ತೆ. 4 ವರ್ಷ ವಾರಂಟಿ ಇರೋದ್ರಿಂದ ನೋ ಪ್ರಾಬ್ಲಮ್. ಇದೇನಾದರೂ ಕಲರ್ ಶೇಡ್ ಆಯಿತು ಅಂತ ಅಂದರೆ ಒಂದು 3-4 ವರ್ಷ ಆದಮೇಲೆ ಅವರೇನೇ ರಿಯಲ್ ನೀವು ಚಿನ್ನ ತೊಗೊಂಡಾಗ ಹೆಂಗಿತ್ತು ಹಾಗೆ ಮಾಡಿ ಕೊಡ್ತಾರೆ. ಮತ್ತು ಜುಮ್ಕಗಳು ನೋಡಿ, ಚಿನ್ನದ ತಲೆ ಮೇಲೆ ಹೊಡೆದಂಗಿದೆ. ತುಂಬಾ ಕ್ಯೂಟಾಗಿರೋ ಜುಮ್ಕಗಳಿದ್ದಾವೆ. ತುಂಬಾ ಚೆನ್ನಾಗಿದ್ದಾವೆ ಅಂತ ಹೇಳ್ಬೋದು. ವೆರಿ ನೈಸ್ ಕಲೆಕ್ಷನ್ಸ್. ಸೊ ಜುಮ್ಕಗಳಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಏನಕ್ಕೆ ಅಂತಂದರೆ ಇವಾಗ ಆ್ಯಂಟಿಕಲ್ಲಿ ತುಂಬಾ ಟ್ರೆಂಡಿಂಗಲ್ಲಿರೋದು ಜುಮ್ಕ ಬಂದು ಆ್ಯಂಟಿಕ್ ಎಲ್ಲ ತುಂಬಾ ಲೈಕ್ ಮಾಡ್ತಾರೆ. ಅದೇ ಥರ ಜುಮ್ಕಗಳು ಅಫೋರ್ಡೆಬಲ್ ಪ್ರೈಸ್ಗೆ ಅದು ಚಿನ್ನದ ಥರ ಇರೋ ಜುಮ್ಕಗಳು ಇಲ್ಲಿ ಸಿಗ್ತಾ ಇರೋದ್ರಿಂದ ಹೆಣ್ಮಕ್ಳಿಗೆ ಖುಷಿ ಆಗೇ ಆಗುತ್ತೆ ಅಲ್ವಾ. ಇದ್ರ ವಿಡಿಯೋ ಕೂಡ ಆದಷ್ಟು ಬೇಗ ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಪೋಸ್ಟ್ ಮಾಡ್ತೀನಿ, ವೆಯ್ಟ್ ಮಾಡ್ತಾ ಇರಿ. ಅವರ ಸಿಲ್ವರ್ಸ್ ಅಂತ ಅಂದ್ಬಿಟ್ಟು ಇದು ಬಂದು ಬನಶಂಕರಿ ಫಸ್ಟ್ ಸ್ಟೇಜಲ್ಲಿ ಲೊಕೇಟ್ ಆಗಿರೋದು. ಆ್ಯಂಡ್ ಈ ಥರ ಇಯರಿಂಗ್ಸ್ ಎಲ್ಲ ಕೇಳೋರು, ಅಜ್ಜಿ ಆ ಥರ ಎಲ್ಲ ಹಾಕೋತಾರಲ್ಲ, ಅವ್ರಿಗೂ ಕೂಡ ಮಾಡಿಸ್ದಂಗಿತ್ತು. ವೆರೈಟಿ ಆಫ್ ಕಲೆಕ್ಷನ್ಸ್ ಇತ್ತು. ತುಂಬ ಚೆನ್ನಾಗಿರುವಂಥ ಶಾರ್ಟ್ ಚೈನ್ ಆಗಿರ್ಬೋದು, ಚೋಕರ್ಸ್ ಆಗಿರ್ಬೋದು, ಎಲ್ಲ ಕೂಡ ಡಿಫ್ರೆಂಟ್ ಡಿಸೈನ್ಸಲ್ಲಿ ವೆರೈಟಿ ಆಫ್ ಕಲೆಕ್ಷನ್ಸ್ಗಳು ಇತ್ತು. ಸೊ ನಾನಿಲ್ಲಿ ಒಂದೇ ವೇರ್ ಮಾಡಿ ಶೂಟ್ ಮುಗಿಸ್ತಾ ಇದ್ದೆ. ಟೈಮ್ ಕೂಡ ಆಗ್ತಾಯಿತ್ತು, ಮಳೆ ಕೂಡ ಬರ್ತಾಯಿತ್ತು. ಆ್ಯಂಡ್ ನೆಕ್ಲೆಸ್ಗಳಲ್ಲೂ ನೋಡ್ತಾ ಇರ್ಬೋದು ಎಷ್ಟು ವೆರೈಟಿ ನೆಕ್ಲೆಸ್ಗಳಿದ್ದಾವೆ ಅಂತ. ಬೀಡ್ಸ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಮಾಡಿದರು. ಆ್ಯಂಡ್ ಫೈನಲಿ ಲಾಸ್ಟ್ ಅವರ ಶಾಪ್ದು ವಿಡಿಯೋ ಮಾಡಿಕೊಂಡು ಮನೆ ಕಡೆ ಹೊರಡಬೇಕು. ನನ್ನ ಮನೆಗೆ ಹೋಗೋಷ್ಟ್ರಲ್ಲಿ 9 o'clock ಆಯಿತು. ಅದರಲ್ಲೂ ಇವಾಗ ದಸರಾ ಸೀಸನ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಟೈಮ್ ಆಯಿತು. ಸೊ ಶೂಟ್ಸ್ ಬಂದು ನಮ್ಮ ಮೈಸೂರಲ್ಲಾಗಲಿ ಬ್ಯಾಂಗ್ಳೂರಲ್ಲಾಗಲಿ ಎಲ್ಲ ಕಡೆ ಒಂದೇ ಥರ ಟ್ರೀಟ್ ಮಾಡ್ತಾರೆ. ಅದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ನನ್ನ ಮನೆಗೆ ಹೋಗೋಷ್ಟ್ರಲ್ಲಿ ತುಂಬಾ ಲೇಟ್ ಆಯಿತು. ಅದು ನಮ್ಮ ದಸರಾ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ.